ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿರುವಂತಹ ಗಾರ್ಲಿಕ್ ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಟಿಫನ್ ಟೈಮ್‌ಗೆ ಅಥವಾ ಸಂಜೆ ಟೈಮು ತುಂಬಾ ಹೊಟ್ಟೆ ಹಸಿವಾಗ್ತಿದ್ರೆ ಲೈಟ್ ಆಗಿ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೈಸ್‌ನ ಖಂಡಿತ ಒಮ್ಮೆ ಟ್ರೈ ಮಾಡಿ. ತುಂಬಾನೇ ರುಚಿಯಾಗಿರುತ್ತೆ. ತುಂಬಾ ಈಸಿಯಾಗಿ, ತುಂಬಾ ಬೇಗ ಕ್ವಿಕ್ ಆಗಿ 5 ನಿಮಿಷದಲ್ಲಿ ರೆಡಿ ಮಾಡ್ಕೊಬಿಡ್ಬೋದು. ಇನ್ನು ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ರೈಸ್‌ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್‌ನ ತಗೊಂಡಿದ್ದೀನಿ. ಮಿಕ್ಸಿ ಜಾರ್‌ಗೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಧನ್ಯಕಾಳು, 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್‌ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಚಿಲ್ಲಿ ಪೌಡರ್‌ನ ಸೇರಿಸ್ಕೊಳ್ಳಿ. ಇದನ್ನ ಮಿಕ್ಸಿ ಗ್ರೈಂಡ್‌ನಲ್ಲಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ತುಂಬಾ ನುಣ್ಣಗೆ ರುಬ್ಕೊಳ್ಳೋದಿಲ್ಲ, ಏನು ಬೇಡ. ಇದು ತರ್ತರಿಯಾಗಿದ್ರೇನೆ ತುಂಬಾನೇ ಟೇಸ್ಟ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ಟವ್‌ನ ಆನ್ ಮಾಡಿ ಪಾತ್ರೆ ಇಟ್ಟು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಯೋದಕ್ಕೆ ಶುರು ಮಾಡಿದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕಡಲೆ ಬೀಜ ಎಷ್ಟು ಬೇಕು ಸೇರಿಸ್ಕೊಳ್ಳಿ. ಹಾಗೆ ಒಂದು 4 ರಿಂದ 5 ಎಲೆ ಆಗುವಷ್ಟು ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಕಡಲೆ ಬೀಜ ಕಲರ್ ಚೇಂಜ್ ಆಗೋವರೆಗೂ ಕೂಡ ಮೀಡಿಯಂ ಊರಿನಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಖಾರನ ನಾವು ಸೇರಿಸ್ಕೊತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ನೀವು ಜಾಸ್ತಿ ಮಾಡ್ತೀರಿ, ರೈಸ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅನ್ನೋದಾಗಿದ್ರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಇಬ್ರಿಗೆ ಮಾತ್ರ ಮಾಡ್ತಿರೋದ್ರಿಂದ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ಟವ್‌ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ಸೇರಿಸಿ ಖಾರನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ. ಎಣ್ಣೆನಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆನಲ್ಲಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬಿಸಿ ಅನ್ನ ಕೂಡ ರೆಡಿ ಆಗಿದೆ ಅಲ್ವಾ? ಬಿಸಿ ಅನ್ನಕ್ಕೂ ಕೂಡ ಈ ರೀತಿ ಮಾಡ್ಕೋಬೋದು, ಅಥವಾ ಬೆಳಿಗ್ಗೆ ಅನ್ನ ಉಳ್ಕೊಂಡಿದ್ರೆ ರಾತ್ರಿ ಊಟಕ್ಕೂ ಕೂಡ ಈ ರೀತಿ ಆರಾಮಾಗಿ ಮಾಡ್ಕೋಬೋದು. ನಾನಿಲ್ಲಿ ಬಿಸಿ ಅನ್ನನ ರೆಡಿ ಮಾಡ್ಕೊಂಡಿದ್ದೆ. ಬಿಸಿ ಅನ್ನನ ಸೇರಿಸ್ಕೊತಿದ್ದೀನಿ. ಬಿಸಿ ಅನ್ನನ ಸೇರಿಸ್ಕೊಂಡು ಇದಕ್ಕೆ ಒಂದು 2 ನಿಮಿಷ ಚೆನ್ನಾಗಿ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ರೈಸ್‌ಗೆ ನಾವು ಹಾಕಿರುವಂಥ ಖಾರ ಏನಿದೆಯೋ ಅದು ಪೂರ್ತಿಯಾಗಿ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಿರ್ಲಿ, ಮಿಕ್ಸ್ ಮಾಡ್ಕೋಬೇಕಿದ್ರೆ ಸ್ಟವ್‌ನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕಿರುವಂಥ ಮಸಾಲೆ ಏನಿದೆಯೋ ಅದು ಪೂರ್ತಿಯಾಗಿ ಕೋಟಿಂಗ್ ಆಗಬೇಕು ರೈಸ್‌ಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬಾನೇ ರುಚಿಯಾಗಿರುವಂಥ ಗಾರ್ಲಿಕ್ ರೈಸ್ ರೆಡಿಯಾಗಿ ಹೋಗುತ್ತೆ. ತುಂಬ ಬೇಗ ಕ್ವಿಕ್ ಆಗಿ ಮಾಡ್ಕೋಬೋದು. ಲಂಚ್ ಬಾಕ್ಸ್‌ಗಾಗಿರ್ಬೋದು, ಲೈಟಾಗಿ ಹೊಟ್ಟೆ ಹಸಿವಾಗ್ತಿದೆ ಅಂದರೆ ಆರಾಮಾಗಿ ಈ ರೈಸ್‌ನ ಮಾಡಿಕೊಂಡು ತಿನ್ಬೋದು. ಬೆಳಿಗ್ಗೆ ಟೈಮು ತಿಂಡಿಗಾಗಿರ್ಬೋದು ಅಥವಾ ಬ್ಯಾಚಲರ್ಸ್‌ಗೂ ಕೂಡ ಇದು ತುಂಬಾನೇ ಕ್ವಿಕ್ ಆಗಿ ಆಗುವಂಥ ಟಿಫನ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬ ಬೇಗ ಕ್ವಿಕ್ ಆಗಿ ಮಾಡ್ಕೋಬೋದು. ತುಂಬ ಇಷ್ಟ ಆಗುವಂಥ ರೈಸ್ ಇದು. ವಿಡಿಯೋನ ನೋಡಿದ್ರಿ ಅಲ್ವಾ? ಎಷ್ಟು ಸಿಂಪಲ್ ಆಗಿ ನಾನು ಗಾರ್ಲಿಕ್ ರೈಸ್‌ನ ಮಾಡ್ಕೊಂಡೆ ಅಂತ. ಇಷ್ಟೇ ಈಸಿಯಾಗಿ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಖಂಡಿತ ಒಂದೇ ಒಂದು ಲೈಕ್ ಮಾಡಿ. ನಾನು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್‌ಗಾಗಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಕೂಡ ಕಾಯ್ತಾ ಇರಿ. ಅಂಡ್ ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.